ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ್ತೊಂದು ಕಡೆ ಲಕ್ಕುಂಡಿ ಚಿನ್ನದ ನಿಧಿ ಸಿಕ್ಕಿದ್ದು ಇಡೀ ರಾಜ್ಯದ ಗಮನವನ್ನ ತನ್ನತ್ತ ಸೆಳೀತಾ ಇರುವ ಊರು. ಇದೀಗ ಇಲ್ಲಿ ಉತ್ಖನನ ಮುಂದುವರಿತಾ ಇದೆ. ಆದ್ರೆ ನಿನ್ನೆ ಉತ್ಖನನ ಮಾಡ್ತಾ ಇದ್ದಂತ ಕಾರ್ಮಿಕರು ದಿಢೀರ್ ಹೈಡ್ರಾಮಾ ನಡೆಸಿದ್ರು. ಇದರ ಮಧ್ಯೆಯೂ ಕೆಲ ಪುರಾತನ ವಸ್ತುಗಳು ಅಲ್ಲಿ ಪತ್ತೆ ಆಗ್ತಾ ಇವೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬರೋಣ. ಕಾರ್ಮಿಕರಿಗೆ ಏನ್ ಸೇಫ್ಟಿ ಕೊಟ್ಟಿದ್ದೀರಿ, ಕೈಗೆ ಗ್ಲೌಸ್ ಕೊಟ್ಟಿದ್ದೀರಾ, ಕಾಲಿಗೆ ಶೂ ಕೊಟ್ಟಿದ್ದೀರಾ ಅಂತ ಆಕ್ರೋಶ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಅಂತ ಕಿಡಿ, ಮಾತಿಗೆ ಮಾತು ಬೆಳೆದು ವಾಗ್ವಾದ. ಇಬ್ಬರನ್ನ ಸಮಾಧಾನ ಪಡಿಸಲು ಪೊಲೀಸರ ಹರಸಾಹಸ. ಲಕ್ಕುಂಡಿ ಉತ್ಖನನದ ವೇಳೆ ಹೈಡ್ರಾಮಾ. ಸುರಕ್ಷತೆ ಇಲ್ಲ ಅಂತ ಶೋಧಕ್ಕೆ ತಡೆ, ಆಕ್ರೋಶ. ದೇಗುಲಗಳ ತೊಟ್ಟಿಲು ಲಕ್ಕುಂಡಿಯಲ್ಲಿ ಒಂದ್ ಕಡೆ ಪಳೆಯುಳಿಕೆಗಳು ಸಿಗೋ ಕೌತುಕ ಇದ್ರೆ, ಮತ್ತೊಂದ್ ಕಡೆ ಲಕ್ಕುಂಡಿ ನೆಲ ಅಕ್ಷರಶಃ ವಾಗ್ವಾದದ ಅಖಾಡವಾಗಿತ್ತು. ಕೋಟೆ ವೀರಭದ್ರ ದೇವಸ್ಥಾನದ ಬಳಿ 35ಕ್ಕೂ ಹೆಚ್ಚು ಕಾರ್ಮಿಕರು ನೆಲ ಅಗೆದು ಶೋಧ ಮಾಡ್ತಿದ್ದಾರೆ. ಇವರಿಗೆ ಸುರಕ್ಷತೆ ಇಲ್ಲ ಅಂತ ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘದ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಉತ್ತಮ ಗ್ಲೌಸ್, ಸೇಫ್ಟಿ ಶೂ ನೀಡಿಲ್ಲವೆಂದು ಧರಣಿ ಕುಳಿತರು. ಕಾರ್ಮಿಕ ಸಂಘಟನೆಯವರು ಮತ್ತು ಸ್ಥಳೀಯರ ಮಧ್ಯೆ ವಾಗ್ವಾದ ನಡೆಯಿತು. ಧರಣಿ ಕುಳಿತಿದ್ದ ಸಂಘದ ಅಧ್ಯಕ್ಷ ಅಶ್ವಥ್ ಮರೇಗೌಡರನ್ನ ಗದಗ ಗ್ರಾಮೀಣ ಠಾಣೆ ಪೊಲೀಸರು ವಶಕ್ಕೆ ಪಡೆದರು. ಎಲ್ಲಿ ತೋರಿಸ್ಬಿಡಿ, ನಿಮ್ ಕಣ್ ಮುಂದೆ ಮಾಧ್ಯಮದವ್ರ ಮುಂದೆ ನೀವು ಕೊಟ್ಟಿರೋ ತೋರಿಸ್ಬಿಡಿ. ತೋರಿಸಿ ಅವ್ರಿಗೆ, ಮತ್ತೆ ಸೇಫ್ಟಿ ಶೂ ತೋರಿಸಿ. ಸುರಕ್ಷತಾ ಸಲಕರಣೆ ನೀಡುವವರೆಗೂ ಕೆಲಸ ಮಾಡಲ್ಲ ಅಂತ ಕಾರ್ಮಿಕರು ಪಟ್ಟು ಹಿಡಿದ್ರು. ಇದರಿಂದ ಅವಧಿಗೂ ಮುನ್ನವೇ ಉತ್ಖನನ ಕಾರ್ಯ ಸ್ಥಗಿತಗೊಳಿಸಬೇಕಾಯಿತು. TV9 ವರದಿ ಪ್ರಸಾರದ ಬೆನ್ನಲ್ಲೇ ಸ್ಥಳಕ್ಕೆ ದೌಡಾಯಿಸಿದ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೊಗೇರಿ ಕಾರ್ಮಿಕರ ಸುರಕ್ಷತೆಗೆ ಕ್ರಮ ಕೈಗೊಳ್ತೀವಿ ಅಂದರು. ಉತ್ಖನನಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ. ಇದಕ್ಕೆ ಪೂರಕವಾಗಿ ಬೇಕಾದಂಥ ಕಾರ್ಮಿಕರ ಸೇವೆಯನ್ನು ಪಡೆಯಲು ಈಗಾಗಲೇ ಸಿದ್ಧತೆಯಾಗಿದೆ. ಅದರ ಜೊತೆಗೆ ಇದಕ್ಕೆ ಬೇಕಾದಂಥ ಪೀಠೋಪಕರಣಗಳಿರ್ಬೋದು, ಸಾಮಗ್ರಿಗಳನ್ನು ಸಹಿತವಾಗಿ ಖರೀದಿಸಲಾಗಿದೆ. ಸೇಫ್ಟಿ ಪರ್ಪಸ್ ಈಗಾಗಲೇ CC ಕ್ಯಾಮರಾವನ್ನು ಸಹಿತವಾಗಿ ಹಾಕಿಸಲಾಗಿದೆ. ಇದಕ್ಕೆ ಬೇಕಾದಂಥ ಅಗತ್ಯ ಎಲ್ಲ ಸಿದ್ಧತೆಗಳನ್ನು ಸಹಿತ ಮಾಡಿಕೊಳ್ಳಲಾಗಿದೆ. ಅರ್ಧ ಕೆಜಿ ಲೋಹದ ಉಂಡೆ, ಪಚ್ಚೆ, ಕವಡೆ ಪತ್ತೆ. ಗಲಾಟೆಗೂ ಮುನ್ನ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಅರ್ಧ ಕೆಜಿಯಷ್ಟು ಲೋಹದ ಉಂಡೆ ಮತ್ತು ಪಚ್ಚೆ ಕಲ್ಲು ಹಾಗೂ ಕವಡೆಗಳು ಪತ್ತೆಯಾಗಿವೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಲಕ್ಕುಂಡಿ ಗ್ರಾಮದಲ್ಲಿ ನಡೀತಿರುವ ಉತ್ಖನನದಲ್ಲಿ ಒಂದು ಅಮೂಲ್ಯವಾದಂತಹ ವಸ್ತುವನ್ನು ಪತ್ತೆಯಾಗಿದೆ. ಅದು ಲೋಹದ ರೀತಿಯಲ್ಲಿ ಇರುವಂತದ್ದು ಪತ್ತೆಯಾಗಿದೆ. ಈ ಒಂದು ಲೋಹದ ವಸ್ತು ಕೂಡ ಪತ್ತೆಯಾಗಿದೆ. ಈಗಾಗಲೇ ಸಂಬಂಧಪಟ್ಟ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದು ಸೂಕ್ಷ್ಮವಾಗಿ ತೆಗೆದು ಅದು ಸಂಗ್ರಹ ಮಾಡಿದ್ದಾರೆ. ಅದು ಪರೀಕ್ಷೆಗೆ ಕೂಡ ಕಳಿಸ್ತಾರೆ. ಆ ಪರೀಕ್ಷೆಯ ನಂತರ ಕೂಡ ಅದು ಏನು ಅಂತ ಅನ್ನೋದು ಕೂಡ ಗೊತ್ತಾಗಲಿದೆ. ಒಟ್ಟಾರೆಯಾಗಿ ಏನು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ರಾಜರ ಆಳಿದ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಪುರಾತನ ವಸ್ತುಗಳು ಇದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಲಕ್ಕುಂಡಿ ಬಾವಿ ಬರಗಾಲದಲ್ಲೂ ಬತ್ತುತ್ತಿರಲಿಲ್ಲ. ಕಲ್ಯಾಣ ಚಾಲುಕ್ಯರ ಗತವೈಭವದ ವಿಸ್ಮಯದ ಬಗ್ಗೆ ಲಕ್ಕುಂಡಿ ಗ್ರಾಮದ ಮಹೇಶ್ವರಗೌಡ TV9 ಜೊತೆ ಹಂಚಿಕೊಂಡಿದ್ದಾರೆ. ಇಲ್ಲಿನ ಬಾವಿ ಬರಗಾಲದಲ್ಲೂ ಬತ್ತುತ್ತಿರಲಿಲ್ಲ ಅಂದ್ರು. 20 ಹಳ್ಳಿಗೆ ನೀರು ಸಪ್ಲೈ ಮಾಡೈತ್ರಿ ಇದು ಬಾವಿ. ಬರಗಾಲದಾಗ ಹಳ್ಳಿಗುಡಿ, ತಿಮ್ಮಾಪುರ ಟು ಮಾನಾಪುರ ಮಟನೂ ನೀರು ಹೋದಾರ ಟ್ಯಾಂಕರ್ಲಿ ಗೊತ್ತೈತಿ ನನಗೆ. ಅಂದ್ರೆ ಎಂತ ಬರಗಾಲ ಬಿದ್ದರೂ ಕೂಡ ಈ ಬಾವಿ ಬತ್ತಂಗಿಲ್ಲ. ಈಗ ಬತ್ತೈತ್ರಿ. ನಮ್ಮ ಕಾಲಕ್ಕೆ ನಾವು ದುಷ್ಟರು ಅಂತ ನನಗನ್ಸುತ್ತೆ. ಉತ್ಖನನ ಜಾಗಕ್ಕೆ ಬಂದ ವಿದೇಶಿ ಪ್ರವಾಸಿಗರು. ಉತ್ಖನನ ಜಾಗಕ್ಕೆ ನಿರ್ಬಂಧ ಹಾಕಿದ್ರು. ಜನ ಪದೇ ಪದೇ ಓಡಾಡಿ ಕಿರಿಕಿರಿ ಉಂಟು ಮಾಡಿದ್ರು. ನಿಧಿ ಪತ್ತೆ ವಿಚಾರ ಗೊತ್ತಾಗ್ತಿದ್ದಂತೆಯೇ ಉತ್ಖನನ ಜಾಗಕ್ಕೆ ವಿದೇಶಿ ಪ್ರವಾಸಿಗರು ಕೂಡ ಭೇಟಿ ನೀಡುತ್ತಿದ್ದಾರೆ. ಫ್ರಾನ್ಸ್ ದೇಶದ 9 ಪ್ರವಾಸಿಗರು ಉತ್ಖನನ ವೀಕ್ಷಿಸಿದ್ರು. ಸಂಜೀವ್ ಪಾಂಡ್ರೆ, TV9 ಗದಗ.